खासगी अस्पतालों में काम कर रहे नर्स कर्मचारियों की कम से कम वेतन देने की मांग। बीजापुर में आज कर्नाटक नर्स समिति की ओर से नर्स को कम से कम वेतन देने सुप्रीम कोर्ट के आदेश का पालन करने जिला अधिकारी को निवेदन पत्र देते हुए राज्य की सरकार को अन्य राज्यों की तरह कम से कम वेतन देने की मांग करते हुए गांधी चौक से जिला अधिकारी कार्यालय तक प्रतिभटन का आयोजन किया। ಕರ್ನಾಟಕ ಶುಶ್ರೂಷಕ ಮತ್ತು ಶುಶ್ರೂಷಕ ಸಮನ್ವಯ ಸಮಿತಿ ವತಿಯಿಂದ ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ಬಂಧು ಬಳಗಗಳಿಗೆ ಈ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಂಥ ನನ್ನ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಹೇಳುತ್ತಾ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ। ಈಗಾಗಲೇ ನೆರೆ ರಾಜ್ಯ ಆಗಂತ ಕೇರಳದಲ್ಲಿ ಈ ವೇತನವನ್ನು ಜಾರಿ ಮಾಡಿದ್ದಾರೆ। ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಎಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ನೀವು ಜಾರಿ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ। ಮಾಡದೇ ಇದ್ದಲ್ಲಿ 20 ದಿನಗಳ ಕಾಲಾವಕಾಶ ಕೊಡ್ತೇವೆ। ಈ ದಿನ ಮಾಡದೇ ಇದ್ದಲ್ಲಿ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನು ಬಂದ್ ಮಾಡುವ ಮುಖಾಂತರ ಉಗ್ರ ಹೋರಾಟ ಮಾಡ್ತೇವೆ ಎಂಬುದಾಗಿ ಎಚ್ಚರಿಸ್ತೇವೆ ನಾವು। ಅದಕ್ಕೆ ಏನೇ ಪ್ರಾಬ್ಲಮ್ ಆದರೂ ರಾಜ್ಯ ಸರ್ಕಾರವೇ ಹೊಣೆ ಎಂಬುದಾಗಿ ಈ ಮುಖಾಂತರ ನಾವು ತಿಳಿಪಡಿಸ್ತೇವೆ। ಯಾವೇ ನರ್ಸು ಇದಕ್ಕೆ ಹೊಣೆಗಾರರಲ್ಲ, ಈ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂಬುದಾಗಿ ತಿಳಿಪಡಿಸ್ತೇವೆ। ದಯವಿಟ್ಟು ಈ ನಮ್ಮ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ, ನರ್ಸ್ಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ಮುಖಾಂತರ ರಾಜ್ಯ ಸರ್ಕಾರ ಮೇಲುಗೈ ಸಾಧಿಸಲಿ ಎಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಮ್ಮ ಎಲ್ಲ ಬಂಧು ಬಳಗ ಪ್ರಕಾರ ನಮ್ಮ ನರ್ಸ್ ಪ್ರಕಾರ ನಾನು ತಿಳಿಪಡಿಸ್ತೇನೆ।